ಏನು ಮಾಡೋದೀಗ? ಮನೆ ಬೇರೆ ಅರ್ಧ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದೀನಿ. ನಮ್ಮ ಅಪ್ಪ ಬೇರೆ ಭಾಗ ಕೊಡ್ತೀನಿ ಅಂತ ಹೇಳೈತೆ. ಅದು ಯಾವಾಗ ಭಾಗ ಕೊಡುತ್ತೋ ಏನೋ ಗೊತ್ತಿಲ್ಲ, ಏನಾಯ್ತು ಅಂತನೂ ಗೊತ್ತಿಲ್ಲ. ನಾನು ಗೌರಿ ಮಾತು ಕೇಳಬೇಕಾಗಿತ್ತು. ನನ್ನ ಮಗನ ನಂಬಿ ಮೋಸ ಹೋಗ್ಬಿಟ್ಟೆ. 60,000 ರೂಪಾಯಿ ದುಡ್ಡು 3 ತಿಂಗಳದು. ಏನು ಮಾಡೋಣ? ಹೋಗಿ ಬೆಂಗಳೂರಿಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅವನ ಮೇಲೆ. ಈ ಥರ ಉಪ್ಪಿನಕಾಯಿ ಮಾಡಿಸ್ಕೊಂಡು ಆರ್ಡರ್ ಕೊಟ್ಟು 3 ತಿಂಗಳಿಂದ ನನಗೆ ದುಡ್ಡು ಕೊಡ್ದಲೇ ಯಾಮಾಸ್ ಹೋಗಿದ್ದಾನೆ ಅಂತಾನ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದು? ಇಲ್ಲಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿಗೆ ಹೇಳಿ ಹೆಂಗಾದ್ರೂ ಮಾಡಿ ಹುಡುಕ್ಸ್ತಾರೆ ಅವನ್ನ. ಏನಪ್ಪ ಅವರಂತೂ ದುಡ್ಡಿನವರು, ಅವ್ರ ವಿರುದ್ಧ ನಾವು ಕಂಪ್ಲೇಂಟ್ ಕೊಟ್ಟು ಹೋರಾಡೋಕ್ಕಾಗುತ್ತಾ? ಪೊಲೀಸ್ನವರು ದುಡ್ಡು ಅಂದರೆ ಅವ್ರು ದುಡ್ಡು ತಿಂದು ಸುಮ್ಮನೆ ಆಗ್ತಾರೆ, ಬಡವ್ರಿಗೆ ಯಾರೂ ಸಹಾಯ ಮಾಡಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾಪ ಗೌರಿ ಹೇಳಿದ್ಲು, ಬೇಡ ಕಣೆ ಬೇಡ, ನಾನು ಮೋಸ ಮಾಡ್ತೇನೆ ಅನ್ಸುತ್ತೆ, ದುಡ್ಡು ಇಸ್ಕೊಂಬತ್ತಕನ ನಾವು ಉಪ್ಪಿನಕಾಯಿ ಮಾಡಿ ಕಳ್ಸೋದು ಬೇಡ ಅಂತಾನ. ಈ ಥರ ಮೋಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಬಿಡು ನನ್ನ ಮಗ. ನೇತ್ರ ನೇತ್ರ ಏನು ಮಾಡ್ತಿದ್ದೀಯ ನೇತ್ರ? ಏನಿಲ್ಲ, ಅದೇ ಉಪ್ಪಿನಕಾಯಿ ಓನರ್ನ ಹೆಂಗೆ ಭೇಟಿ ಮಾಡೋದು, ಅವನ ಹತ್ರ ಹೆಂಗೆ ದುಡ್ಡು ವಸೂಲಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಾರಿ ಗೌರಿ, ಬಾ ಕುಕ್ಕ ಬಾ. ಯೋಚನೆ ಮಾಡ್ತಿರೋದೇ ಅಷ್ಟೇನೆ. ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಗ ಸುಮ್ಮನಾಗಿ ಏನಾನ ಬೇರೆ ವ್ಯಾಪಾರ ಶುರು ಮಾಡಬೇಕು ಅಷ್ಟೇ ಕಣೆ ನೇತ್ರ. ಬೇರೆ ವ್ಯಾಪಾರನ? ಬೇರೆ ಏನು ವ್ಯಾಪಾರ ಮಾಡೋಕ್ಕಾಗುತ್ತೆ ಗೌರಿ? ನಮಗೆ ಗೊತ್ತಿರೋದೇ ಅದು. ಈಗ ಎಲ್ಲಕ್ಕೂ ಬಂಡವಾಳ ಹಾಕೋಕ್ಕಾಗಲ್ಲ. ಈಗ ಬಂಡವಾಳ ಹಾಕಿರೋದು ದುಡ್ಡು ಬೇರೆ ಇಲ್ಲ, ಸಾಲ ಮಾಡ್ಕೊಂಡಿದ್ದೀವಿ. ನಾನು ಬೇರೆ ಅವನು ಯಾವಂತಾಗ ಮೀಟ್ರ್ ಬಡ್ಡಿ ಬೇರೆ ಇಸ್ಕೊಂಡಿದ್ದೀನಿ. ನಮ್ಮ ಅಪ್ಪ ಯಾರಿನ್ನೂ ಯಾಕೋ ಭಾಗನೇ ಕೊಡೋಂಗೆ ಕಾಣಿಸ್ತಾ ಇಲ್ಲ. ಹೋದ ತಕ್ಷಣ ಮಾತಾಡಿ ಯಾವುದಕ್ಕೂ ಹೇಳಿ ಕಳಿಸ್ತೀನಿ ಅಂತು. ಅದೇನಾಗಿದೆಯೋ ಏನೋ ಒಂದು ಗೊತ್ತಿಲ್ಲ. ಅಯ್ಯೋ ನನಗಂತೂ ತಲೆ ಕೆಟ್ಟಂಗೆ ಆಗ್ತೈತೆ ಕಣೆ ಗೌರಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ಬರು ಬೆಂಗಳೂರಿಗೆ ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ. ಈ ಥರ ಪ್ರೀತಿ ಉಪ್ಪಿನಕಾಯಿ ಓನರ್ ಅವನು ನಮಗೆ ಉಪ್ಪಿನಕಾಯಿ ಮಾಡಿಸ್ಕೊಂಡು 3 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಅಂತಾನ ಹೇಳೋಣ, ಕಂಪ್ಲೇಂಟ್ ಕೊಡೋಣ. ಅವರೆಲ್ಲ ವಸೂಲಿ ಮಾಡಿ ಕೊಡ್ತಾರೆ. ಅಯ್ಯೋ ಅಲ್ಲಿರೋ ಪೊಲೀಸ್ನವರು MLA MP ಗಳೆಲ್ಲನ ಅವರಿಗೆ ಚೆನ್ನಾಗಿ ಪರಿಚಯ ಇರ್ತಾರೆ. ನಮ್ಮ ಕಂಪ್ಲೇಂಟ್ ಎಲ್ಲ ತಗೊಂಡು ನಮ್ಮನ್ನೇ ಒಳಗೆ ಹಾಕಿದ್ರೆ ಏನು ಮಾಡ್ತೀಯ? ಏನು ಬೇಡ ಸುಮ್ಮನಿರು ಅಂಥದ್ದೆಲ್ಲ ಸುಮ್ಮನೆ ಆಮೇಲೆ ಹೋಗಿ ಎಡವಟ್ಟು ಮಾಡ್ಕೊಂಬದು ಯಾಕೆ? ಈಗಾಗಿರೋ ಎಡವಟ್ಟುಗಳೇ ಸಾಕು. ಹೌದಾ, ಮತ್ತಿನ್ನೇನು ಮಾಡೋದು? ನಮ್ಮ ದುಡ್ಡು ವಸೂಲಿ ಆಗೋದು ಹೆಂಗೆ ಮತ್ತೆ ಸುಮ್ಮನೆ ಇದ್ರೆ? ಹಿಂಗಿದ್ರೆ ಆಗಲ್ಲ, ಏನಾನ ಮಾಡಲೇಬೇಕು. ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿರಿ ಏನೂ ಬರೋಂಗಿಲ್ಲ ಕಣೆ ನೇತ್ರ. ನನಗೂ ಅದೇ ಚಿಂತೆ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ನಮ್ಮ ದುಡ್ಡು ಹೋಯ್ತಲ್ಲಪ್ಪ ಅಂತಾನೆ. ನಾನೇನೇನೋ ಆಸೆ ಇಟ್ಕೊಂಡಿದ್ದೆ, ನೆಕ್ಲೆಸ್ ಮಾಡಿಸ್ಬೇಕು, ಸರ ಮಾಡಿಸ್ಬೇಕು, ಜುಮ್ಕಿ ಮಾಡಿಸ್ಬೇಕು, ಉಪ್ಪಿನಕಾಯಿ ಚೆನ್ನಾಗಿ ಆದರೆ ಎಲ್ಲ ಮಾಡಿಸ್ತೀನಿ ಅಂತಾನ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದರೆ ಈ ಥರ ಆಯ್ತಲ್ಲ ನೇತ್ರ. ಹೌದು ಕಣೆ ಗೌರಿ, ನಾನು ಏನೇನೋ ಅಂದ್ಕೊಂಡಿದ್ದೆ, ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಆಯಿತು ಬಿಡು, ನೋಡೋಣ ಏನು ಮಾಡೋದು ಅಂತಾನೆ. ನೇತ್ರ ಅವರೇ ಮನೇಲಿದ್ದೀರಾ? ನೇತ್ರ ಯಾರೋ ಕರೀತಾ ಇದ್ದ ಕಣಿ. ಯಾರು ನೋಡ ನಡಿ. ನೀನಾ? ಮನೆಯಾಳ, ನಮಗೆ ಮೋಸ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ. ಎಲ್ಲ 3 ತಿಂಗಳು ದುಡ್ಡು ಕೊಡ್ದಲೇನೆ ಯಾಮಾರಿಸಿ ನೀನೇನು ಉದ್ಧಾರ ಆಗ್ತೀಯೋ ಮನೆಯಾಳ? ನಮ್ಮಂತ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರೆ ನೀನು ಖಂಡಿತ ಉದ್ಧಾರ ಆಗಲ್ಲ. ನೀನು ನಂಬಿ ನಾವು 3 ತಿಂಗಳಿಂದ ದುಡ್ಡು ಇಸ್ಕೊಂಡಲ್ಲೇನೆ ಉಪ್ಪಿನಕಾಯಿ ಮಾಡ್ಕೊಟ್ವಲ್ಲ. ಮನೆಯಾಳಾಗ ಹೋಗ. ಎಲ್ಲೋ ನಮ್ಮ ದುಡ್ಡು ಕೊಡೋ, ನಮ್ಮ ದುಡ್ಡ. ಏನ್ರಿ ಈ ತರ ಮೋಸ ಮಾಡ್ತೀರಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಹೆಂಗೋ ಸದ್ಯ ಬಂದಿದಿರಲ್ಲ, ಎಲ್ಲಿ ನಮ್ ದುಡ್ಡು ಕೊಟ್ಟು ಹೋಗ್ರಿ ಅಷ್ಟೇನೆ. ನಾವು ನಿಮ್ಮನ್ನ ಏನಂದ್ರೂ ಬಿಡಲ್ಲ, ಇವತ್ತು ದುಡ್ಡು ಕೊಡೋವರೆಗೂ ಬಿಡಲ್ಲ ನಾವು. ಅಲ್ಲ ಇವಳು ಹೇಳಿದ್ಲು ಗೌರಿ, ನಿಮ್ಮನ್ನ ನಂಬೇಕಾಗಲ್ಲ, ದುಡ್ಡು ಇಸ್ಕೊಂಬನ ಅಂತಾನ. ನಾನೇ ಕೇಳಲಿಲ್ಲ, ಹೋದ್ರೆ ಹೋಗ್ಲಿ ಬಿಡು, ಲೋಡ್ ಮಾಡ್ಕೊಂಡು ತಗೊಂಡೋಗಿ ಆಮೇಲೆ ಕೊಡ್ತಾರೆ ಅಂತ ಹೇಳಿದ್ದೆ. ನೀನ್ ಇಂಥ ಕೆಲಸ ಮಾಡ್ತೀರಾ ಅಂತಾನ ಗೊತ್ತಿರ್ಲಿಲ್ಲ. ನೋಡಮ್ಮ, ನಮ್ಮ ಕಂಪ್ನಿ ಲಾಸ್ ಆಗಿತ್ತು, ಹಂಗಾಗಿ ನಿಮ್ಮ ಉಪ್ಪಿನಕಾಯಿ ತಗೊಂಡೋಗಿ ಮಾರ್ಕೊಂಡು ಆಮೇಲೆ ದುಡ್ಡು ಕೊಡೋಣ ಅಂತಾನ ಅವತ್ತು ಆ ಥರ ಸುಳ್ಳು ಹೇಳದ್ನೇ ಹೊರತು ನಿಮಗೆ ಮೋಸ ಮಾಡಬೇಕು ಅನ್ನೋದಿರಲಿಲ್ಲ. ನನಗೂ ತುಂಬ ಬೇಜಾರಾಯಿತು. ಹಂಗಾಗಿ ಅದಕ್ಕೆ ನಿಮ್ಮ ದುಡ್ಡು ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಸಿಟ್ಟು ಮಾಡ್ಕೋಬೇಡಿ, ನಾನು ಕ್ಷಮಿಸ್ಬಿಡ್ರಿ ಈ ಥರ ಆಗಿದ್ದಕ್ಕೆ. ಏನು ಈ ಥರ ಆಗಿದ್ದಕ್ಕೆ? ಇದರಿಂದ ಎಷ್ಟೆಲ್ಲ ತೊಂದರೆ ಆಯಿತು ನನಗೂ ನೇತ್ರಗೂ ಗೊತ್ತೇನಯ್ಯ ನಿಮಗೆ? ಈ ಥರ ಹೇಳ್ದೆ ಕೇಳ್ದಲ್ಲೇನೆ ಎಸ್ಕೇಪ್ ಆಗಲ್ಲ. ಎಲ್ಲ ಉಪ್ಪಿನಕಾಯಿ ಎಲ್ಲ ಲೋಡ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ನೀನೇನ ಬರಲಿಲ್ಲ ಅಂತಂದಿದ್ರೆ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ವಿ ನಿನ್ನ ಮೇಲೆ. ಅಷ್ಟೊಂದು ಸಿಟ್ಟು ಬಂದಿತ್ತು ನಿನ್ನ ಮೇಲೆ. ಇಂಥ ಕೆಲಸ ಮಾಡಬಾರ್ದು ಯಾವತ್ತೂ. ಕೆಲಸ ಮಾಡಿರೋರಿಗೆ ನಿಯತ್ತಾಗಿ ದುಡ್ಡು ಕೊಡಬೇಕು, ಇಲ್ದಿದ್ರೆ ನೀನು ಎಲ್ಲಿಂದ ಉದ್ಧಾರ ಆಗ್ತೀಯ? ಆ ಸೂಜಿಗೆ ಉಪ್ಪಿನಕಾಯಿ ಕೊಡೋಂಥವನು ನೋಡು, ತಿಂಗಳ ಕರೆಕ್ಟಾಗಿ ದುಡ್ಡು ಕೊಟ್ಟು ಉಪ್ಪಿನಕಾಯಿ ಲೋಡ್ ಮಾಡ್ಕೊಂಡು ತಗೊಂಡೋಗ್ತಾನಂತೆ. ಅದಕ್ಕೆ ಮತ್ತೆ ಅವಯ್ಯ ಚೆನ್ನಾಗಿ ಉದ್ಧಾರ ಆಗವನೆ. ನೀನು ಯಾಕೆ ಉದ್ಧಾರ ಆಗಿಲ್ಲ ಅಂದ್ರೆ ಈ ಥರ ಮೋಸ ಮಾಡ್ತೀಯ ಅಂತಾನೆ. ಮೊದಲು ನಾನು ದುಡ್ಡು ಬಿಸಾಕು. ಸಮಾಧಾನ ಮಾಡ್ಕೊಳಮ್ಮ, ನಾನು ಈಗ ಬಂದಿರೋದು ದುಡ್ಡು ಕೊಟ್ಟು ಹೋಗೋಣ ಅಂತಾನೆ. ನೀವು ಹಿಂಗೆಲ್ಲ ಮಾತಾಡಬೇಡ್ರಿ, ನನಗೂ ಬೇಜಾರಾಗುತ್ತೆ. ನಮ್ಮದು ಸ್ವಲ್ಪ ಪ್ರಾಬ್ಲಮ್, ಅರ್ಥ ಮಾಡ್ಕೊಳ್ರಿ. ಏನು ಮಾಡೋದು ಹೇಳ್ರಿ? ನಮಗೂ ನಾವು ಕಳಿಸಿದೀವಲ್ಲ, ಅವ್ರ ಕಡೆಯಿಂದನೂ ದುಡ್ಡು ಬಂದಿರಲಿಲ್ಲ. ಹಂಗಾಗಿ ನಿಮಗೆ ಸುಳ್ಳು ಹೇಳ್ಬಿಟ್ಟು ಉಪ್ಪಿನಕಾಯಿ ತೊಗೊಂಡೋದ್ವಿ. ಅದಕ್ಕೆ ಈಗೆಲ್ಲ ನಮಗೆ ಪೇಮೆಂಟ್ ಆಯಿತು. ಹಂಗಾಗಿ ನಿಮ್ಗೂ ದುಡ್ಡು ಕೊಟ್ಟೋಗೋಣ ಅಂತಾನೆ ಬಂದಿದ್ದು. ಸ್ವಲ್ಪ ನಡೀರಮ್ಮ ಒಳಿಕೆ, ಇಲ್ಲಿ ಯಾಕೆ ಗಲಾಟೆ ಮಾಡ್ತೀರಾ? ಯಾರನ್ನ ನೋಡ್ದಾರೋ ಸುಮ್ಮನೆ ಮರ್ಯಾದೆ ಹೋಗುತ್ತೆ. ಹೌದಾ ಗೌರಿ, ದುಡ್ಡು ಕೊಡಕ್ಕೆ ಬಂದಿದ್ರಂತೆ ಬಿಡೆ, ರೇಗಾಡ್ಬೇಡ. ಸದ್ಯ ನಮ್ಮ ದುಡ್ಡು ನಮ್ಮ ಕೈಗೆ ಬಂದರೆ ಅಷ್ಟೇ ಸಾಕು. ಬರ್ರಿ ಒಳಿಕೆ ಬರ್ರಿ.
ಕೊಡಿಲಿ ಬ್ಯಾಗು, ನಾನೇ ತಗೊಂಡೋಗ್ತೀನಿ ಒಳಕ್ಕೆ. ನೀನು ಬಾ, ತಗೋ ಬ್ಯಾಗು. ಅಯ್ಯೋ ಅದ್ಯಾಕಮ್ಮ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀಯ? ಸಿಟ್ಟೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳಮ್ಮ. ನಾನು ಇವಾಗ ದುಡ್ಡು ಕೊಟ್ಟು ಹೋಗೋಕ್ಕೆ ಬಂದಿರೋದು. ನಿಮ್ಮ ದುಡ್ಡು 1 ರೂಪಾಯಿ ಉಳಿಸ್ಕೊಂಬಲ್ಲಮ್ಮ. ಹಾಂ, ನಿಮ್ಮ ದುಡ್ಡು ತಿಂದು ನಾನು ಎಲ್ಲಿಗೆ ಹೋಗ್ಲಿ ಹೇಳು? ಹಾಂ, ಕೊಡ್ತೀನಿ, ಸಮಾಧಾನ ಮಾಡ್ಕೊಳಮ್ಮ. ಸ್ವಲ್ಪ ಸಿಟ್ಟು ಕಮ್ಮಿ ಮಾಡ್ಕೊ. ಅವ್ರಿ ಸಮಾಧಾನ ಮಾಡ್ಕೊಳ್ಳಿ, ಬಂದಿದ್ದಾರಲ್ಲ ಸದ್ಯ. ನಮ್ಮ ದುಡ್ಡು ನಮ್ಮ ಕೈಗೆ ಬರಲಿ, ಸುಮ್ಮನೆ ಮಾತಾಡಕ್ಕೆ ಹೋಗ್ಬೇಡ. ಹಾಂ, ಕೊಡಿ ಸರ್ ಜಲ್ದಿ ನಮ್ಮ ದುಡ್ಡ. ತೊಗೊಳ್ರಮ್ಮ, ಇದ್ರಾಗೆ 60,000 ರೂಪಾಯಿ ಐತೆ, ತಗೊಳ್ಳಿ ನಿಮ್ಮ ದುಡ್ಡು. ಹಾಂ, ನಾನೇನಂಗೆ ಮೋಸ ಮಾಡಿ ಓದ್ಕೊಂಡು ಹೋಗ್ಬೇಕು ಅನ್ನೋದಿರಲಿಲ್ಲ. ಏನಂದರೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದ್ದಿದ್ರಿಂದನ ಆ ಥರ ಮಾಡಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಇಬ್ರು. ಹಾಂ, ಸರಿ ಸರ್, ಪರವಾಗಿಲ್ಲ. ಅಲ್ಲ, ಇದನ್ನೇ ನೀವು ಹೇಳಿ ಹೋಗ್ಬೋದಾಗಿತ್ತು ತಾನೇ, ಈ ಥರ ತೊಂದರೆ ಆಗಿದೆ ಅಂತಾನ. ಅದು ಬಿಟ್ಬಿಟ್ಟು ಹೇಳ್ದೆ ಕೇಳ್ದೆ ಈ ಥರ ಹೋದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ ಸರ್? ಹಾಂ, ಹೇಳಿ. ಬೇಜಾರಾಗುತ್ತೆ, ಆದರೆ ನಾನು ಹೇಳಿದರೆ ಅವಾಗ ನೀವು ನಂಬ್ತಾ ಇರಲಿಲ್ಲ. ಹಾಂ, ಇವರಂತೂ ನಮ್ಮ ಮೇಲೆ ಎಷ್ಟು ಸಿಟ್ಟಾಗಿದ್ರು ಅಂತ ನೋಡಿದ್ವಿ. ಅದಕ್ಕೆ ಇರೋ ವಿಷಯ ಹೇಳೋಕ್ಕಾಗಲಿಲ್ಲಮ್ಮ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡಿ. ಇನ್ನು ಮುಂದಕ್ಕೂ ನಮಗೆ ಉಪ್ಪಿನಕಾಯಿ ಮಾಡಿಕೊಡ್ರಿ, ತಿಂಗಳನ ಕರೆಕ್ಟಾಗಿ ದುಡ್ಡು ಕೊಡ್ತೀನಿ. ಹಾಂ, ಹೌದಾ? ನೀವು ತಿಂಗಳ ದುಡ್ಡು ಕೊಡ್ತೀವಿ ಯಾಮಾರ್ಸಲ್ಲ ಅಂತಂದ್ರೆ ನಾವು ಉಪ್ಪಿನಕಾಯಿ ಮಾಡ್ಕೊಡಕ್ಕೆ ರೆಡಿ ಆಗಿದ್ದೀವಿ. ಹಾಂ, ನೀವೇ ಏನೇನೋ ಮಾಡಿ ನಮಗೆ ಸಿಟ್ಟು ತರಿಸಿದ್ರಿ. ನಾವು ಇನ್ನೇನು ಬೆಂಗಳೂರಿಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಕೊಂತಿದ್ವಿ ಇಷ್ಟೊತ್ತು. ಸದ್ಯ ಬಂದ್ರಲ್ಲ, ಬಚಾವಾದ್ರಿ ನೀವು. ಹಾಂ, ಅಯ್ಯೋ ಏನು ಮಾಡೋದಮ್ಮ, ನಮಗೂ ನಿಮ್ಗಿನ ದೊಡ್ಡ ಪ್ರಾಬ್ಲಮ್ಗಳಿರ್ತವೆ. ಕಾಂಪಿಟೇಟರ್ ಇರ್ತಾರೆ, ಅವನಿದಾನಲ್ಲ ಅವನು. ಹಾಂ, ಸಮೃದ್ಧಿ ಉಪ್ಪಿನಕಾಯಿ ಅವನಿಂದ ನನಗೆ ತುಂಬ ತೊಂದರೆ ಆಯಿತು. ಹಾಂ, ಹಂಗಾಗಿನ ದುಡ್ಡಿನ ಸ್ವಲ್ಪ ಪ್ರಾಬ್ಲಮ್ ಆಯ್ತಮ್ಮ. ಹೌದಾ ಸರ್? ತೊಂದರೆ ಕೊಡ್ತಾನೆ ಅವನು? ಹಾಂ, ನೋಡ್ದ, ನಾವು ಅವನು ಕೇಳಿದ್ವಿ ಸಿಕ್ಕಿದ್ದ ಇಲ್ಲಿಗೆ ಬಂದಾಗ. ನನ್ನ ಕೈಲಿ ನನಗೆ ಗೊತ್ತಿಲ್ಲಮ್ಮ, ನೀವೇನಾದ್ರೂ ಮಾಡ್ಕೊಳ್ರಿ, ಅವನು ಸರಿ ಇಲ್ಲ ಹಂಗೆ ಹಿಂಗೆ ಅಂತಾನ ಹೇಳ್ದ ಅವಯ್ಯ. ಹಾಂ, ನಾವು ಅವಯ್ಯ ಹೇಳಿದ್ಮೇಲಂತೂ ನಿಮ್ಮ ಮೇಲೆ ಸಖತ್ ಸಿಟ್ಟಾಗಿದ್ವಿ. ನಾವು ಯಾರ್ಯಾರನೋ ಬೇಡಿದ್ವಿ, ನಮಗೆ ಸಹಾಯ ಮಾಡ್ರಿ, ಹಿಂಗೆ ನಮ್ಮ ದುಡ್ಡು ಮೋಸ ಆಗಿದೆ ಅಂತಾನ. ಹಾಂ, ಯಾರೂ ನಮಗೆ ಸಹಾಯ ಮಾಡಲಿಲ್ಲ ಸರ್. ಸದ್ಯ ದೇವ್ರ ದೊಡ್ಡನು, ದೇವ್ರ ದಯಿಂದ ನೀವೇ ಬಂದ್ರಲ್ಲ. ಹಾಂ, ಅದೇ ಹೇಳಿದ್ನಲ್ಲಮ್ಮ, ಹಿಂಗೆ ತೊಂದರೆ ಆಯಿತು, ನಮಗೂ ಪ್ರಾಬ್ಲಮ್ ಆಗಿತ್ತು. ಅವನು ತುಂಬ ತೊಂದರೆ ಕೊಟ್ರ. ಹಾಂ, ನಮ್ಮ ಉಪ್ಪಿನಕಾಯಿ ಎಕ್ಸ್ಪೋರ್ಟ್ ಆಗಬೇಕಾಯಿತು ಬೇರೆ ಬೇರೆ ರಾಜ್ಯಗಳಿಗೆಲ್ಲನ. ಅದನ್ನೆಲ್ಲನ ಕ್ಯಾನ್ಸಲ್ ಆಗೋ ಥರ ಮಾಡಿಬಿಟ್ಟಿದ್ದ. ಹಂಗಾಗಿ ನಮ್ಮದು ಉಪ್ಪಿನಕಾಯಿ ಸ್ಟಾಕ್ ಆಗಿ ಹಂಗೆ ಸ್ಟ್ರಕ್ಕಾಗಿ ನಿಂತ್ಬಿಟ್ಟಿತ್ತು. ಈಗ ಎಲ್ಲನ ಮೂವ್ ಆಯಿತು, ದುಡ್ಡೆಲ್ಲ ಬಂತು. ಈಗ ಕೊಡಬೇಕಾಗಿರೋರಿಗೆಲ್ಲ ನಾನು ದುಡ್ಡು ಕೊಡ್ಕೊಂಬರ್ತಾ ಇದ್ದೀನಿ. ಹಾಂ, ಮೊದಲು ಕಾರ್ಮಿಕರದ್ದು ಉಪ್ಪಿನಕಾಯಿ ಮಾಡ್ಕೊಡೋರು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿದೆ, ನಾವು ಓನರ್ಗಳು ಚೆನ್ನಾಗಿರ್ತೀವಿ. ಹಂಗಾಗಿ ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರ ಅಂತ ಗೊತ್ತು. ನಿಮ್ಮನ್ನ ಹೆಂಗೆ ಕ್ಷಮೆ ಕೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲಮ್ಮ, ಈ ಥರ ತೊಂದರೆ ಆಗಿರೋದಕ್ಕೆ. ದಯವಿಟ್ಟು ಇನ್ನೊಂದು ಸಲ ಕೇಳ್ತಾ ಇದ್ದೀನಿ, ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಅಯ್ಯೋ ಸರ್, ಹೋಗ್ಲಿ ಬಿಡಿ ಸರ್, ಯಾಕೆ ಅಷ್ಟು ಸಲ ಕ್ಷಮಿಸಿ ಅಂತ 3 ಸಲ ಯಾಕೆ ಹೇಳ್ತೀರಾ? ನಮಗೂ ಅರ್ಥ ಆಯ್ತು. ಈಗ ಸದ್ಯ ಬಂದ್ರಲ್ಲ, ನಮ್ಗೆ ಅದೇ ಸಂತೋಷ. ನೀವು ಕ್ಷಮೆ ಕೇಳೋಂಥ ಅವಶ್ಯಕತೆನೇ ಇಲ್ಲ. ನಿಯತ್ತಾಗಿ ದುಡ್ಡು ತಂದು ಕೊಟ್ರಲ್ಲ, ಈಗ ಅಷ್ಟುನು 60,000ನ, ನಮಗೆ ಎಷ್ಟೋ ಸಮಾಧಾನ ಆಯಿತು ಮನಸ್ಸಿಗೆ. ಯಾಕೆಂದ್ರೆ ನಾನು ಸಾಲ ತಗೊಂಬಂದು ಉಪ್ಪಿನಕಾಯಿಗೆ ಬಂಡವಾಳ ಹಾಕಿದ್ದೆ. ಸಾಲಗಾರರು ಬಂದು ಮನೆ ಹತ್ರ ಗಲಾಟೆ ಮಾಡಿದ್ರು, ನಮ್ಮ ಅತ್ತೆ ನನ್ನ ಗಂಡ ಎಲ್ಲ ಬಾಯಿಗೆ ಬಂದಂಗೆ ಬೈದ್ರು. ಹಂಗಾಗಿ ನನಗೆ ತುಂಬ ಬೇಜಾರಾಗಿತ್ತು ಸರ್ ನಿಮ್ಮಿಂದ. ಹಾಂ, ಈಗ ಹೆಂಗೋ ಸದ್ಯ ಬಂದ್ರಲ್ಲ, ಅಷ್ಟೇ ಸಮಾಧಾನ. ಇನ್ನು ಮುಂದಕ್ಕೆ ಈ ಥರ ಎಲ್ಲ ಮಾಡಬೇಡಿ ಸರ್. ತಿಂಗಳ ನಮಗೆ ದುಡ್ಡು ಕೊಟ್ಟರೆ ನಾವು ಉಪ್ಪಿನಕಾಯಿ ಮಾಡ್ಕೊಡ್ತೀವಿ, ಇಲ್ದಿದ್ರೆ ಮಾಡಲ್ಲ ಅಷ್ಟೇನೆ. ಹಾಂ, ಮೊದಲು ದುಡ್ಡು ಕೊಡಿ, ಆಮೇಲೆ ಉಪ್ಪಿನಕಾಯಿ ಲೋಡ್ ಮಾಡ್ಕೊಂಡು ತಗೊಂಡೋಗ್ರಿ ಅಷ್ಟೇನೆ. ಹಾಂ, ಅಲ್ವೇನೆ ಗೌರಿ? ಹೌದೌದು, ಇನ್ಮೇಲೆ ನಾವು ನೀವು ದುಡ್ಡು ಕೊಡೋವರೆಗೂ ಉಪ್ಪಿನಕಾಯಿನ ಲೋಡ್ ಮಾಡ್ಸಂಗೆ ಇಲ್ಲ. ಮೊದಲು ದುಡ್ಡು, ಆಮೇಲೆ ಉಪ್ಪಿನಕಾಯಿ ಲೋಡ್ ಮಾಡ್ಕೊಂಡು ಹೋಗೋದು. ಹಾಂ, ನಾವು ಉಪ್ಪಿನಕಾಯಿ ಮಾಡ್ಕೊಡೋಕ್ಕೆ ನಾವು ರೆಡಿ. ನೀವು ಜಾಸ್ತಿ ದುಡ್ಡು ಕೊಡ್ದಿದ್ರು ಪರವಾಗಿಲ್ಲ. ಸೂಜಿ ಓನರ್ ಉಪ್ಪಿನಕಾಯಿಗೆ ದುಡ್ಡು ಕೊಡ್ತಾ ಇದ್ದಾನಲ್ಲ, ಅಷ್ಟೇ ಕೊಡ್ರಿ, ಆದರೆ ಸರಿಯಾಗಿ ಕೊಡಬೇಕು ಅಷ್ಟೇನೆ. ನಾವು ನಿಮಗೆ ಚೆನ್ನಾಗಿ ಮಾಡ್ಕೊಡ್ತೀವಿ ಉಪ್ಪಿನಕಾಯಿನ. ಹಾಂ, ಒಳ್ಳೆ ಡಿಮ್ಯಾಂಡನು ಬಂದಿದೆ ಅನ್ಸುತ್ತೆ ನಾವು ಮಾಡಿರೋ ಉಪ್ಪಿನಕಾಯಿ. ಅದಕ್ಕೆ ತಾನೇ ನೀವು ದುಡ್ಡು ತಂದು ಕೊಡ್ತಾ ಇರೋದು. ಹೌದಮ್ಮ, ಹೌದು. ಹಾಂ, ಸರಿ, ನನಗೆ ಟೈಮ್ ಆಯಿತು. ಇನ್ನು ಬೇರೆ ಕಡೆ ಎಲ್ಲ ನಾನು ದುಡ್ಡು ಕೊಡಬೇಕು, ಹೋಗ್ತೀನಿ. ಹಾಂ, ಈ ಸಲನೂ ಮಾಡಿರಿ ಉಪ್ಪಿನಕಾಯಿನ, ತೊಗೊಂಡೋಗ್ತೀನಿ ಮುಂದಿನ ತಿಂಗಳು ಬಂದು. ಸರಿ ಸರ್, ಆಯಿತು. ಬನ್ನಿ ಸರ್, ಊಟ ಮಾಡೋರಂತೆ. ಬೇಡಮ್ಮ, ನೀವು ನನ್ನ ಕ್ಷಮಿಸಿ ಉಪ್ಪಿನಕಾಯಿ ಮಾಡಿಕೊಟ್ರೆ ಅಷ್ಟೇ ಸಾಕು. ಹಾಂ, ಬರ್ತೀನಿ ನಾನು. ಆಹಾ, ನೋಡ್ತೀನಿ ಗೌರಿ, ದುಡ್ಡಂತೂ ಇಂತೂ ಸಿಕ್ಬಿಡ್ತಲ್ಲ. ಹಾಂ, ಹೌದು ಕಣಿ ನೇತ್ರ, ಅದೇನೋ ಹೇಳ್ತಾರಲ್ಲ, ಓದ್ ಜೀವ ಬಂದಂಗೆ ಆಯ್ತು ಅಂತನ, ಹಂಗಾಯ್ತು ನನಗೂ ನಿನಗೂ. ಇವಾಗ ಆಡ್ಕೊತಿದ್ದಾರೆಲ್ಲ, ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಅಬ್ಬ, ಸದ್ಯ ಕೊಡು ನನಗೆ 30,000ನ, ನಾನು ತಗೊಂಡು ಹೋಗಿ ನಮ್ಮ ಅತ್ತೆಗೆ ತೋರಿಸ್ಬೇಕು ಮೊದಲು. ಆಯ್ತು ತಗೋ, ನೀನು 30,000, ನಾನು 30,000. ಸರಿ ಅಮ್ಮ, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.